ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಹೊಲದಲ್ಲಿರುವಂಥ ವ್ಯೂ ನೋಡ್ರಿ. ಏನಪ್ಪ ಅಂತಂದ್ರೆ ನಾವು ಯಾವಾಗಲೂ ನಮ್ಮ ಮನೆಗೆ ಒಬ್ಬರು ಅಮ್ಮ ಬರ್ತಾರಲ್ವ, ಆ ಅಮ್ಮನ ಹೊಲದಲ್ಲಿ ನೋಡ್ರಿ. ನಮ್ಮ ಅಬಿಗೆ ಹಾಸ್ಟೆಲ್ಗಿದ್ನಲ್ಲ ಇಷ್ಟು ದಿನ, ಅವನಿಗೆ ಸ್ವಲ್ಪ ಸೈಡ್ ಊಟ ಉಂಡು ಸ್ವಲ್ಪ ಬಾಯಿ ಕಟ್ಟಂಗಾಗೈತಿ. ಹೀಗಾಗಿ ಮಮ್ಮಿ ಪುಂಡಿ ಪಲ್ಯ ಮಾಡಿರಿ ಅಂತ ಹೇಳ್ದ. ಪುಂಡಿ ಪಲ್ಯ ಮಾರ್ಕೆಟ್ ಇದ್ದಾಗ ಅಷ್ಟೇ ಸಿಗುತ್ತೆ, ಇವಾಗ ನಡುವೆ ಎಲ್ಲಿ ಸಿಗುತ್ತಪ್ಪ? ಅಮ್ಮನ ಹೊಲ್ದಾಗ ಪುಂಡಿ ಪಲ್ಯ ಐತಿ, ಹೋಗಿ ತೊಗೊಂಬಾ ಅಂತ ಹೇಳಿದೆ. ಹೀಗಾಗಿ ಅಮ್ಮನ ಹೊಲಕ್ಕೆ ಬಂದ ನೋಡ್ರಿ ಅಬಿ. ಹೀಗಾಗಿ ಪುಂಡಿ ಪಲ್ಯ ಮಾಡಿಕೊಟ್ರಾಯ್ತು ಅಂತ ನಾನು ಕೂಡ ತೊಗೊಂಬ ಅಂದೆ. ಹೀಗಾಗಿ ಹೊಲಕ್ಕೆ ಬಂದನ. ಅಲ್ಲಿ ಎಲ್ಲರೂ ಶೇಂಗಾ ಹರಿಯಾಕತ್ತಾರಲ್ವ, ಅವನು ಕೂಡ ಸ್ವಲ್ಪ ಶೇಂಗಾ ಹರಿದು ತಿನ್ಬೇಕಂತೇಳಿ ಸ್ವಲ್ಪ ತೊಗೊಂಬಂದ ಮನೆಗೆ. ಹಿಂಗೈತೆ ನೋಡ್ರಿ, ಈ ಹೊಲದ ತುಂಬ ಕುಂತಾರೆ ನೋಡ್ರಿ ಶೇಂಗಾ ಹರಿಯೋದಕ್ಕಂತ ಹೇಳ್ಬಿಟ್ಟು. ನೋಡಿರಿ ಮೇಲೆ ಮೋಡ ತುಂಬ ಐತಿ, ಯಾವಾಗ ಮಳೆ ಬರುತ್ತೋ ಹೇಳೋಕ್ಕಾಗಲ್ಲ, ಆ ಥರ ಮೋಡ ಐತಿ ನೋಡಿರಿ. ಇಷ್ಟಿಷ್ಟು ಮಕ್ಕಳು ಮೊದಲು ಮಾಡಿ ಶೇಂಗಾ ಹರಿಯೋದು, ಒಯ್ದು ಹಾಕೋದು, ತಂದು ಹಾಕೋದು. ಸಣ್ಣ ಮಕ್ಕಳು ನೋಡಿರಿ, ಇಷ್ಟಿಷ್ಟು ಸಣ್ಣ ಮಕ್ಕಳು ಎಲ್ಲರೂ ಕೆಲಸ ಮಾಡ್ತಾರೆ ಹೊಲದಾಗ. ಅದೇ ರೀ ರೈತರ ಬಾಳು, ರೈತರ ಮಕ್ಕಳು ಅಂದ್ರೆ ಹಂಗೆ ನೋಡಿರಿ. ಹಿಂಗೈತೆ ನೋಡಿರಿ. ಈ ಸದ್ಯ ಮಳೆ ಜಾಸ್ತಿ ಆದ ಕಾರಣ ಜನಗಳಿಗೆ ಭಾಳ ಲಕ್ಷಣ ಐತಿ. ದನಗಳಿಗೆ ಮೇವಿಲ್ಲ. ಅದು ನೋಡಿರಿ ಶೇಂಗಾ ಹರಿದಿರೋ ಬೆಳ್ಳಿ ದನಗಳಿಗೆ ತಿನ್ನೋಕೆ ಇದಾಕಿತ್ತು. ಹೀಗಾಗಿ ದನಗಳಿಗೂ ಎತ್ತುಗಳಿಗೆ ತಿನ್ನೋಕೆ ಮೇವಿಲ್ಲ. ನಮ್ಮಂಥವ್ರಿಗೆ ಏನೈತಿ ತಿನ್ನೋಕೆ ಕಾಳು ಕಡಿ ಇಲ್ಲ. ಆ ಪರಿಸ್ಥಿತಿ ಬರ್ತೈತಿ ನೋಡಿರಿ ಮುಂದೆ. ಯಾಕಂದ್ರೆ ಇವಾಗ ಮಳೆ ಸಿಕ್ಕಾಪಟ್ಟೆ ಆಗೈತಿ. ಮಳೆ ಜಾಸ್ತಿ ಆದ ಕಾರಣ ಎಲ್ಲ ಕಾಳು ಕಡಿ ಫುಲ್ ನೆಲನೇ ಕೊಳತು ಹೋಗೈತಿ ಅನ್ಬೇಕು ಹೊಲ್ದಂದು, ಆ ಥರ ಐತಿ ನೋಡಿರಿ. ಯಾವ ಥರ ಶೇಂಗಾ ಹರಿತಾರೆ ಎಲ್ಲರೂ ಒಂದೊಂದು ಕಡೆ ಕುಂತ್ಕೊಂಡು ಬೆಳ್ಳಿ ಮುಂದೆ ಶೇಂಗಾ ಹರಿತಾರೆ ನೋಡಿರಿ. ಹಿಂಗಿರ್ತೈತಿ ರೈತರದ್ದು. ಅವ್ರದ್ದು ಭಾಳ ಚಂದ ರೀ. ಅವ್ರದ್ದೇ ಆದಷ್ಟು ಕೆಲಸ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ, ರಾತ್ರಿ ಕಣ್ಣು ತುಂಬ ನಿದ್ದೆ ಮಾಡ್ತಾರೆ. ಅವ್ರದ್ದು ಭಾಳ ಅಂದ್ರೆ ಭಾಳ ಚಲೋ ರೈತರದು. ಏನು ಸುಮ್ಮನೆ ನೌಕರಿ ಹೆಂಡ್ರದ್ದು ಏನು ಉಪಯೋಗ ಇಲ್ಲ ರೀ. ಆದಷ್ಟು ಖಾಲಿ ಕುಂತ್ಕೊಂಡು ತಿಂದು ಉಂಡು ರೋಗಕ್ಕೆ ಮೂಲ ನೋಡಿರಿ ನಮ್ಮಂಥವ್ರದೆಲ್ಲ. ಒಟ್ನಲ್ಲಿ ರೈತನ ಹೆಂಡತಿಯಾಗಿ ಬಾಳೆ ಮಾಡಬೇಕು ಅಂದ್ರೆ ಮೈ ಮುರಿದು ಕೆಲಸ ಮಾಡ್ತಾರೆ, ಯಾವ ರೋಗನೂ ಇರೋಂಗಿಲ್ಲ. ಆಮೇಲೆ ಕಣ್ ತುಂಬ ನಿದ್ದೆ ಮಾಡ್ತಾರೆ ಅನ್ನೋದಕ್ಕಷ್ಟೇ ನಾನು ಈ ಮಾತು ಹೇಳಿದ್ದು. ಯಾರು ಮತ್ತು ತಪ್ಪಾಗಿ ಭಾವಿಸ್ಬೇಡ್ರಿ ಇಲ್ಲೇ. ಓಕೆ, ಈ ಥರ ಇರುತ್ತೆ ನೋಡಿ ಹೊಲದಲ್ಲಿರುವ ಬೆಳೆ. ಜನಗಳೆಲ್ಲ ಹೆಂಗೆ ಮಾಡ್ತಾರೆ, ಹೆಂಗೆ ಹರಿತಾರೆ, ಹೆಂಗೆ ಕೇಳ್ತಾರೆ ಅನ್ನೋದು ಅಂತಷ್ಟು ನಿಮಗೆ ತೋರಿಸ್ಬೇಕಾಗಿತ್ತು ನಾನು. ನೋಡಿರಿ ಅಮ್ಮನ ಹೊಲಕ್ಕೆ ಹೋಗಿದ್ದ ನಮ್ಮ ಅಬಿ ಮನ್ಕೊಂಡ ನೋಡ್ರಿ. ಇಲ್ಲಿ ಮಮ್ಮಿ ಪುಂಡಿ ಪಲ್ಯ ಮಾಡು ಅನ್ನಕತ್ತಿದ್ದ. ಪುಂಡಿ ಪಲ್ಯ ಅಮ್ಮನ ಹೊಲ್ದಾಗ ಐತಿ, ಹೋಗಿ ತೊಗೊಂಬರಪ್ಪ ಅಂದೆ. ಅಮ್ಮ ಕರ್ಕೊಂಡು ಹೋಗಿದ್ಲು. ಹೋಗ್ಬೇಕಾದ್ರೆ ಒಂದಿಷ್ಟು ಪುಂಡಿ ಪಲ್ಯ, ಎಷ್ಟೋ ಕೊಂದ ಪುಂಡಿ ಪಲ್ಯ ಕೊಟ್ಟು ಕಳಿಸಿ. ಅದನ್ನು ಇನ್ನೂ ಸ್ವಲ್ಪ ಸೋಸಿ ತೊಳೆದು ಅದು ಪುಂಡಿ ಪಲ್ಯ ಮಾಡಬೇಕು. ಪುಂಡಿ ಪಲ್ಯ ಕೊಟ್ಟು ಕಳಿಸಿ ಹಂಗೆ ಶೇಂಗಾ ಹರಿಯಾಕತ್ತಾರ ಸ್ನೇಹಿತರೆ ಅವರು ಹೊಲ್ದಾಗ. ನೋಡಿರಿ ಪುಂಡಿ ಪಲ್ಯ ನೋಡಿರಿ, ಇಷ್ಟಕ್ಕೊಂದು ಶೇಂಗಾ ಕೊಟ್ಟು ಕಳ್ಸ್ಯಾರ. ಹಸಿವ್ರಿ ಹಿಂಗೆ ಬೆಳ್ಳನ ಕಿತ್ತುಗಳನ್ನ ತೊಗೊಂಬಂದ್ರೆ. ಅದು ವಿಡಿಯೋ ಐತಿ, ಹಾಕ್ತೀನಿ ನಿಮ್ಗೆ. ಅದನ್ನೂ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಹೊಲಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ಹೆಂಗೆ ಶೇಂಗಾ ಹರಿಯಾಕತ್ತಾರ ಅನ್ನೋದು. ಆ ಹೊಲದಲ್ಲಿ ಅಮ್ಮನ ಮಗ ರಮೇಶ ಅಂತ ಹೇಳಿಬಿಟ್ಟು ಅದಾರ, ಅವ್ರು ವಿಡಿಯೋ ಮಾಡಿ ಶೇರ್ ಮಾಡ್ಯಾರ. ಆ ವಿಡಿಯೋ ಕೂಡ ಹಾಕ್ತೀನಿ ನೋಡಿರಿ. ಹಸಿ ಬಳ್ಳಿ ಒಳಗಿನ ಹಿಂಗೆ ತಿನ್ಬೇಕು ರೀ. ಭಾಳ ರುಚಿ ಇರ್ತಾವೆ, ಭಾಳ ಟೇಸ್ಟ್ ಇರ್ತಾವೆ. ಇವನ್ನ ಹುರಿತೀನಿ ರೀ ನಾನು. ಮನ್ಕೊಂಡಿದ್ದೆ ನಾನು ಇಷ್ಟೊತ್ತು. ನೋಡಿರಿ ಪೂರ್ತಿ ಹಸಿ ಐತೆ ನೋಡಿರಿ ಕಾಳು. ಹಿಂಗೆ ತಿನ್ನೋಕೆ ಭಾಳ ಚಂದ ರೀ. ಪೂರ್ತಿ ಹಸಿ ಐತೆ ನೋಡಿರಿ. ನೋಡಿ ಸ್ನೇಹಿತರ, ಅಮ್ಮ ಶೇಂಗಾ ಹೊಡಿತಾರೆ. ಹಸಿ ಶೇಂಗಾ, ಬೆಳ್ಳಿ ಶೇಂಗಾ. ಅಮ್ಮನ ಹೊಲ್ದ ಹಸಿಂದು ಶೇಂಗಾ ತಂದವನಿ ನೋಡಿ. ನೋಡ್ರಿ ಎಲ್ಲ ದಮ್ದಮ್ಮನ ಆರಿಸಿದ್ನಿ. ದಮ್ದಮ್ಮಗೆ ಇದ್ದು ಕುಡಿಯಕತ್ತಿ ನೋಡಿ. ಮೆಣಸಿನ್ಕಾಯಿ ಮಾರಕ್ಕೆ ಬಂದಿದ್ದು, ಒಂದು ಅರ್ಧ kg ಮೆಣಸಿನ್ಕಾಯಿ ತೊಗೊಂಡಿನಿ. ನೋಡಿ ಸ್ನೇಹಿತರೆ, ನಾನು ಶೇಂಗಾ ಹರಿದವನಿ. ಶೇಂಗಾ
ಹರಿದವನೇ ನನ್ನ ಮಗ ಬಾಹುಬಲಿ. ಹುಚ್ಚ ಅವು ತಾನೇ ಬಾಯಿ ಬಿಡ್ಲಕತ್ತಾವ, ಅಲ್ಲೇ ಟಬ್ ಟಬ್ ಅಂತ ಸಿಡಿಯಕತ್ತಾವ. ನಾನು ಶಂಗಾರದವ್ನಿ ಅಮ್ಮನ ಹೊಲದಲ್ಲಿ. ನೀನೇ ಹರಿದೇವ ಅಂತೀನಿ ಗಬ್ರು. ಮೂರು ಪುಟ್ ಕೇಳ್ರ ಅಮ್ಮ ಬೇಕಿದ್ರೆ ಬಂದ್ಮೇಲೆ. ಪುಟ್ಟಿ ಸಣ್ಣದ ಇದು ಸಿಮ್ಟದ ಪುಟ್ಟಿರಲ್ರ ಆ ಪುಟ್ಟಿ ಕರೆಯವ್ರೆ ನಾನು ನಂಬಿಕೆ ಇಲ್ಲಪ್ಪ ನೀ ಯಾಕೆ ಹರಿದಿಲ್ಲ. ಓಕೆ ಸ್ನೇಹಿತರೆ, ಎಲ್ಲರೂ ಬನ್ನಿ ಹಸಿ ಶೇಂಗಾ ತಿನ್ನಮ್ಮ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತದೆ ಸದ್ದ ಹಸಿ ಶೇಂಗಾ ತಿನ್ನೋರಾಗ. ಸೂಪರ್ ಟೇಸ್ಟ್. ಮೊಬೈಲ್ ಬೀಳ್ತಿತ್ತು ನೋಡಿ. ಬಾಹುಬಲಿ ಬಂದು ನೋಡಿ. ಶೇಂಗಾ ಕಳು ಶೇಂಗಾ ಕಳು ಎಷ್ಟು ತಿಂದ್ರೂ ಸಾಕಾಗಲ್ಲ ಇವು ಶೇಂಗಾ. ತಿನ್ಬೇಕೆ ಅನಿಸ್ತೈತಿ. ಇದು ಇಲ್ಲೋಡಿದೆ ಸಾಕನಾಗಿ ಶೇಂಗಾ ತಿಂದ್ರು ಮತ್ತೆ ಹಾಳಿ ಸೊಟ್ಟಿ ಒಳಗೆ ಕೈ ಎಡ್ಸೋದು ಒಂದು ಕಾಳು ಉಳಿದ ಲಾಸ್ಟಿಗೆ ಸೊಟ್ಟಿ ತಗೊಂಬಾಗ ಒಂದು ಕಾಳು ಉಳಿದನಂತೆ ಮತ್ತೆ ಸೊಟ್ಟೆ ಹುಡುಕಿ ಶೇಂಗಾ ಎಟ್ಟು ತಿಂದ್ರೆ ತಿನ್ನಂಗೆ ಆಗಲ್ಲ. ಯಾಕೆ ಹೊಟ್ಟೆ ತುಂಬ ತಿಂದ್ರು ಮತ್ತೆ ಶೇಂಗಾದೊಳಗೆ ಕೈ ಸೊಟ್ಟಿ ಒಳಗೆ ಕೈ ಎಡ್ಸೋಕೋತದೆ ಶೇಂಗಾದಾಗ ಕೈ ಎಡ್ಸ್ತೀರ ನೋಡಿ. ಶೇಂಗಾ ಸೊಟ್ಟಾಗ ಶೇಂಗಾದಾಗನೇ ಹಾಕ್ತೀರಿ ಅದಕ್ಕೆ ಶೇಂಗಾ ಸೊಟ್ಟಾಗ ಮತ್ತೆ ಒಂದು ಕಾಳ ರೈತ ಅನ್ನೋದ್ರಾಗತ್ತೆ ಕೈ ಎಡ್ಸೋದು ಚರ್ಮ. ಅಷ್ಟು ಶೇಂಗಾ ಅಂದ್ರೆ ಅಟ್ಟ ಮನುಷ್ಯಾಗ ನೋಡಿ ಹಂಗೆ ಹುರಿಯೋದು ಹಂಗೆ ತಿನ್ನೋದು. ಹಿಡ್ಕೊರಿ ಏನಾಯ್ತದೆ ಓಕೆ ಸ್ನೇಹಿತರೆ, ಬರ್ರಿ ಶೇಂಗಾ ತಿನ್ನೋಣ ಎಲ್ಲರೂ. ಹುರಿದೇವು ನೋಡ್ರಿ ಶೇಂಗಾ ಬೆಲ್ಲ ತಿನ್ನಕತ್ತಾರ ಮಕ್ಕಳು. ಬರ್ರಿ ಶೇಂಗಾ ತಿನ್ನಮ್ಮ. ಶೇಂಗಾ ಬೆಲ್ಲ ಈ ಕಡೆ ಶೇಂಗಾ ಕಾಳು ತಿನ್ಬೇಕು, ಈ ಕಡೆ ಬೆಲ್ಲ ತಿನ್ಬೇಕು. ಯಾಕಂದ್ರೆ ಜಿಬ್ ಆಗಿರ್ತದೆ ಇದು. ಎಡಗೈಲಿ ಹೊಡಿಯೋದು ಬಲಗೈಲಿ ತಿನ್ನೋದು. ಇಲ್ಲ ಎಡಗೈಲಿ ತಿನ್ಬೇಕು, ಈ ಕಡೆ ಬಲಗೈಲಿನ ತಿನ್ಬೇಕು. ಬಲಗಾಯಾಗ ಬೆಲ್ಲ, ಎಡಗಾಯ ಶೇಂಗಾ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಶೇಂಗಾ ಎಲ್ಲ ಅಮ್ಮರು ಎಲ್ಲ ಹೊಲ್ದನ್ ಇಳಿದ್ರಲ್ಲ ಶೇಂಗಾ ಹರಿದ್ರಲ್ಲ ಅವನ್ನೆಲ್ಲ ತಂದುಬಿಟ್ಟು ನಮ್ಮ ಮೇಳೆ ಮೇಲೆ ಹಾಕ್ಯಾರ. ಬೆಳಗ್ಗೆನೇ ರಾತ್ರಿನೇ ತಂದ್ರು. ಅವ್ರ ಮನೆಗೆ ಒಯ್ಲಿಲ್ಲ, ಸೀದಾ ನಮ್ಮ ಮೇಳೆ ಮೇಲೇ ಹಚ್ಚಿದ್ರು. ಬೆಳಗ್ಗೆ ಎಲ್ಲ ತೆಳ್ಳಗೆ ಮಾಡ್ಕೊಂಡು ಹೋಗಿದ್ರು, ತೆಳ್ಳಗೆ ಮಾಡಿಬಿಟ್ಟು ಹೋಗಿದ್ರು. ಇವಾಗ ಸಂಜೆ 4 ಗಂಟೆ ಸುಮಾರು ಆಗೈತಿ. ಅಷ್ಟು ಎಲ್ಲ ಹತ್ತಿ ಮಾಡಿದ್ರಾಯ್ತು. ಯಾಕಂದ್ರೆ ಬಿಸಿಲು ಜಾಸ್ತಿ ಇತ್ತು, ಏನು ರಾತ್ರಿ ಮಳೆ ಬರೋದು ಹೇಳೋಕ್ಕಾಗಂಗಿಲ್ಲ ಅಂತಂದ್ಬಿಟ್ಟು ಅಷ್ಟು ಎಲ್ಲ ಸಣ್ಣ ಮಕ್ಕಳೆಲ್ಲ ಕರ್ಕೊಂಬಂದು ಆಮೇಲೆ ತಾವು ಎಲ್ಲರೂ ನೋಡಿ ಇಷ್ಟಿಷ್ಟ ಮಕ್ಕಳೆಲ್ಲ ಕೆಲಸ ಮಾಡ್ತಾರೆ ರೀ. ಎಲ್ಲರೂ ಸೇರಿಬಿಟ್ಟು ಶೇಂಗಾ ತುಂಬ್ತಾ ಇದ್ದಾರೆ. ತುಂಬಿಟ್ಟದಕ್ಕೆ ಒಂದು ಹೊತ್ತಿಗೆ ಒಳ್ಳೇದಾಯಿತು ಅನ್ಬೋದು. ಯಾಕಂದರೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು ಸ್ನೇಹಿತರೆ. ಒಂದಿನ ಅಲ್ಲ 2 ದಿನ ಅಲ್ಲ 2.5 ದಿನ ಹಂಗೆ ಲೆಕ್ಕಕ್ಕೆ ಹೇಳ್ಬೇಕಂದ್ರೆ ನಿರಂತರವಾಗಿ 50 ಗಂಟೆಗಳ ಕಾಲ ಮಳೆ ಸುರಿದೈತ್ರಿ ನಮ್ಮ ಕಡೆ. ಒಂದು ಹನಿನೂ ನಿಂತಿಲ್ಲ, ಒಂದು 5 ನಿಮಿಷನೂ ನಿಂತಿಲ್ಲ ನೋಡ್ರಿ. ಅಷ್ಟು ಮಳೆ ಸುರಿದೈತಿ. 50 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಸುರಿದೈತಿ. ಹೀಗಾಗಿ ಅವ್ರು ಒಂದು ವೇಳೆ ಶೇಂಗಾ ತುಂಬದೆ ಈಟೆ ಬಿಟ್ಟಿದ್ರಪ್ಪ ಅಂದ್ರೆ ಅವ್ರು ಭಾಳ ಹೈರಾಣ ಆತಿತ್ತು. ತುಂಬಿ ಮ್ಯಾಲೆಲ್ಲ ಕವರ್ ಅವು ಪ್ಲಾಸ್ಟಿಕ್ ಎಲ್ಲ ಹೊಚ್ಚಿಬಿಟ್ಟಿದ್ರು, ಏನು ಒಂದು ಹನಿ ನೀರು ಹಿಡಿಲಾರ್ದಂಗೆ. ನೋಡ್ರಿ ಏನು ನಮ್ಮನೆ ಮಳೆ ಬಂದದ. ನೆಲ ಎಲ್ಲ ಪಾಚಿಗೆ ಹೋಗ್ಬಿಟ್ಟೈತೆ ನೋಡ್ರಿ. ಇಷ್ಟೊಂದು ಸಿಕ್ಕಾಪಟ್ಟೆ ಮಳೆ ಪಾಚಿ ಆಗಿಬಿಟ್ಟೈತೆ ನೆಲ ಎಲ್ಲ. ಸಿಂಟ್ಯಾಕ್ಸ್ ತೋರಿಸಿ. 50 ಗಂಟೆ ಕಂಟಿನ್ಯೂಸ್ ಆಗಿ ಮಳೆ ಬಂದೈತಿ. 50 ಗಂಟೆಗಳ ಕಾಲ ನಿರಂತರವಾದ ಮಳೆ, ಸಿಕ್ಕಾಪಟ್ಟೆ ಮಳೆ ಆಗೈತಿ ಸ್ನೇಹಿತರೆ. ತೂ 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 ಅಂತ ಉದ್ರಾಕ್ ಚಾಲೂ ಮಾಡಿದ್ದು 50 ಗಂಟೆಗಳು ಪೂರ್ತಿ ಬಂದೈತಿ. ಒಂದು ಸ್ವಲ್ಪನೂ ನಿಂತಿಲ್ಲ, ಅಷ್ಟೊಂದು ಮಳೆ ಆಗಿಬಿಟ್ಟೈತಿ. ಫುಲ್ಲು ಚಳಿ ಅಂದರೆ ಚಳಿ.
ಆ್ಯಸ್ ಯೂಶ್ವಲ್ ಅಡುಗೆ ಮಾಡೋದು ಊಟ ಮಾಡೋದು ಕೆಲಸ ಮಾಡೋದು ನಡೆದೈತೆ ಅದು ಅಂತ ತಪ್ಪಲ್ಲ. ಸಿಕ್ಕಾಪಟ್ಟೆ ಚಳಿ ಆಗೈತೆ ಅಂತೇಳಿ ಸ್ಕಾರ್ಪ್ ಅದೆಲ್ಲ ಹಾಕ್ಕೊಂಡಿದ್ದೀನಿ, ಮುಖದ್ದು ಒಂಥರ ಆಗೈತಿ. ಇವಾಗ ಮೇಲೆ ಬರಬೇಕು ಅಂತೇಳಿ ಮೇಲೆ ಬಂದಿದ್ದೀನಿ ನೋಡ್ರಿ. ಇಷ್ಟೆಲ್ಲ ಇನ್ನೂ ನೀರು ಅದಾವು, ಇನ್ನೂ ನೀರೆಲ್ಲ ನಿಂತಾವು. ಹಚ್ಚ ಹಸಿರಿನ ವಾತಾವರಣ. ಇಷ್ಟು ಎಲ್ಲ ಹಸಿರು 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 ಬೆಳೆದ್ಬಿಟ್ಟೈತಿ. ಡೇಂಜರ್ ತೊಗೊಂಡ್ ಕೇಸ್ ಇದು ಮಾಡಿದ್ರೆ ಬರಲ್ಲ. ಮಾಡು, ಯಾರ್ದಾರ ಜಾಗದಾಗ ಯಾರೇ ಸ್ವಚ್ಛ ಮಾಡೋದು ಚಂದಲ್ಲ ನಿನಗೆ. ಇದು ನಮ್ದಲ್ರಿ ಇದು. ಯಾವ ಇದು ಮತ್ತು ಇದು ಏನು ಸ್ವಚ್ಛನೇ ಐತಲ್ಲ, ಮತ್ತೆ ಡೊಂಜರ್ ತೊಗೊಂಬಂದಕ್ಕೆ ಸ್ವಚ್ಛ ಮಾಡೋಕೆ ನಿಮಗೆ ಹಿಂದಿನ ವ್ಯೂ ತೋರಿಸ್ತೀನಿ ತಡ್ರಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ನಮ್ಮೂರಾಗ ನೋಡ್ರಿ ಸಾಕಂದ್ರೆ ಹೆಂಡವ ಇಷ್ಟೆಲ್ಲ ಹಸಿರು ಒಯ್ದುಬಿಟ್ಟೈತಿ. ಎಲ್ಲ ಒಣಗಿತ್ತು ಮಳೆ ಆದ ಕಾರಣ. ಮತ್ತೆ ಮೇಲೆ ಮಾಡ ಹೊತ್ಕೊಂಡು ನಿಂತೈತಿ ಸ್ನೇಹಿತರೆ. ನೋಡಿ ಸಿಕ್ಕಾಪಟ್ಟೆ ಮಳೆ. ಕರೆಂಟ್ ಐತಿದಿಲ್ಲ, 2 ದಿನ ಕರೆಂಟ್ ಇಲ್ಲ ಸ್ನೇಹಿತರೆ. ಇವತ್ತು ಕರೆಂಟ್ ಬಂದೈತಿ. ಹೀಗಾಗಿ ಇವತ್ತು ವಿಡಿಯೋ ಮಾಡಾಕತ್ತೀನಿ. 2 ದಿನ ಕೈಯ ಮೊಬೈಲ್ ಹಿಡ್ಕೊಂಡಿಲ್ಲ. ನನಗನ್ಸಿತ್ತು ಅವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಇತ್ತಲ್ಲ ಕಾಲ, ದೀಪದ ಬೆಳಕಿತ್ತು. ಆದರೆ ಇವಾಗೆಲ್ಲ ಬ್ಯಾಟ್ರಿ ಅದೆಲ್ಲ ಅದಾವು. ಎಷ್ಟೆಲ್ಲಿ ಬೆಳಕಾಗಿದ್ವಿ ಅವಾಗ. ದೀಪದ ಬೆಳಕಲ್ಲಿ ಚಿಮಣ ಇರ್ತಿದ್ವು, ಅವಾಗ ಚಿಮಣದ ಬೆಳಕಲ್ಲಿ ಇರ್ತಿದ್ವಿ. ಆ ಟೈಮ್ ಮತ್ತೆ ನೆನಪಿಗೆ ಬಂತದು, ಮತ್ತೆ ವಾಪಸ್ ಬಂತು ನನಗೆ. ಇಲ್ಲಿ ನೋಡಿ ಹಂದಿಗಳು ಎಷ್ಟು ನಿಂತುಬಿಟ್ಟವು ಪಾಪ. ಅವಕ್ಕೆ ಚಾಟಿಲ್ಲ, ಎಲ್ಲಿ ನಿಂದ್ರೋದಕ್ಕೆ ಚಾಟಿಲ್ಲ. ನೋಡಿ ಹೆಂಗೆ ನಿಂತ್ಬಿಟ್ಟವು ಮರಿ ಕರ್ಕೊಂಡು. ಇಷ್ಟೆಲ್ಲ ನಮ್ಮ ಮನೆ ನೋಡಿ ಒಳಗಡೆ ಎಲ್ಲ ತೋಡಿಬಿಟ್ಟವು, ಅಲ್ಲೆಲ್ಲ ಒಳಗೆ ತೋಡಿಬಿಟ್ಟವು ಕೆಳಗೆ. ಯಪ್ಪ ಏನು ಹಂದಿಗಳ ಕಾಟ ಸಿಕ್ಕಾಪಟ್ಟೆ ನೋಡ್ರಿ ಮುಂಜಾನೆ. ನಮ್ಮ ಬೈಕ್ ಸೈಡಿಗೆ ಹಚ್ಚಿದಂಥ ಬೈಕ್ ಬೆಳೆಸಿಬಿಟ್ಟಿದ್ವು ನೋಡ್ರಿ ಇಂಥ ಹಂದಿಗಳು. ಒಂದೊಂದು ಎಮ್ಮಿಗೆ ಬಾಯ ಮಾಡು, ಒಂದೊಂದು ಎಮ್ಮಿಗೆ ಬೈಕ್ ಕೆಡೋಗ್ಬಿಟ್ಟಾವು. ಎಲ್ಲ ಮನೆ ಹತ್ರ ಎಲ್ಲ ಸುತ್ತ ಸೊಂಡಿಲೆ ಇಲ್ಲೆಲ್ಲ ಸೈಡ್ಗೆ ಇದ್ದದೆಲ್ಲ ಒಂದೊಂದು ಮೊಳಕಲ್ ತನಕ ಕೆದ್ರ್ಯಾವು. ಸೊಂಡಿಲೆ ಕಿತ್ತೋಯ್ತು ನೋಡ್ರಿ. ಏನು ತೋರಿಸ್ರಿ? ಏನು ಇದೆಲ್ಲ ವ್ಯೂ ತೋರ್ಸಾಕತ್ತೀನಿ, ಹಿಂಗೈತಿ ಹಿಂಗೆಲ್ಲ ಅಂತ ಹೇಳ್ಬಿಟ್ಟು. ಸೊಂಡಿಲೆ ಕಿತ್ತೋಗಿತ್ತು ನೋಡ್ರಿ ಅವು ಹಂದಿ. ಪಾಚ್ 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 ಪಾಚ್. ಇದು ಯಾವ್ದು ಬಾತ್ರೂಮ್ ಸರಿ. ಬತ್ತಲ್ದ ಇದು ಹಿಂಗೆ ನಲ್ಲಿ ಐತಲ್ಲ ಅದ್ರದ್ದು. ಇದು ಮೇಲೆ ಎಬ್ಬಿಸಿದ್ರೆ ಕನೆಕ್ಷನ್ ತೊಗೊಳಕ್ಕೆ ಬರ್ತೈತಿ ಅಂತೇಳಿ ಇಲ್ಲಿ ಓಪನ್ ಬಿಟ್ರೆ ಅದನ್ನು. ಮತ್ತು ಮೇಲೆ ಮನೆ ಆದ್ರೆ ಇವೆಲ್ಲ ಮೇಲೆ ಎಬ್ಬಿಸ್ಕೊಂಡ್ರೆ ಮತ್ತೆ ಕನೆಕ್ಷನ್ ತೊಗೊಳಕ್ಕೆ ಬರ್ತಂತೆ ಓಪನ್ ಬಿಟ್ರೆ ಅದನ್ನು. ಯಾವಾಗ ಪಪ್ಪನೇ ಮೊದ್ಲು ಅಂದಿಲ್ರ ಮುಚ್ಚು. ಹಿಂಗೈತೆ ನೋಡ್ರಿ, ಎಷ್ಟು ಕರ್ಗಾಗಿತ್ತು, ಎಷ್ಟು ಚಂದ ಇತ್ತು. ನಮ್ಮ ಮ್ಯಾಳಿಗೆಲ್ಲ ಬೆಳಗಿತ್ತು. ಈ ಥರ ಎಲ್ಲ ಪಾಚಿಗೆ ಒಯ್ದುಬಿಟ್ಟೈತಿ ಮಳೆಗಾಗಿ. ಈ ಥರ ಪಾಚಿಗೆ ಒಯ್ದೈತಿ. ಥಂಡು ಹಿಡಿಯಾಕತೈತಿ. ಮ್ಯಾಳೆ ಮೇಲೆ ಬಂದು ನಿಂತೀನಿ, ಫುಲ್ಲು ಥಣ್ಣಗೆ ಥಂಡು ಹಿಡಿಯಾಕತೈತಿ. ಹಿಂದೆ ಮೇನ್ ರೋಡು, ಇಲ್ಲೇ ಬೆಂಗಳೂರು ಬಸ್ ಎಲ್ಲ ತಿರ್ಗಾಡೋದು ಇಲ್ಲೇ. ನಮ್ಮ ಮನೆ ಬಳಿ ಒಂದು ರೋಡ್ ಮಾಡ್ಯಾರ್ರಿ. ಓಕೆ ಸ್ನೇಹಿತರೆ, ಇವಾಗ ನೋಡಿ ಫುಲ್ ಕಾಮಿಡಿ ನಡೆದಿತ್ತು ಮನೆಯಲ್ಲಿ. ಸುಮ್ಮನೆ ಮಲ್ಕೊಳ್ರು ಅಂದ್ರೆ ಕೇಳ್ತಿದ್ದಿಲ್ಲ. ಟೈಮ್ ಬಂದುಬಿಟ್ಟು 9:30 10 ಗಂಟೆ ಆದ್ರೂ ಮಕ್ಕಳದ್ದು ನೋಡ್ರಿ ಏನೋ ಕಾಮಿಡಿ ನಡೆಯುತ್ತೆ. ಏನಪ್ಪ ಅಂದ್ರೆ ಶಿವಪುತ್ರ ಅವರು ಕಾಮಿಡಿ, ಅವನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದ. ನನ್ನ ಮಗ ಸಣ್ಣವನ ಆ ದೊಡ್ಡವನು ಬಿದ್ದು ನಗ್ತಾ ಇದ್ದ. ಇಲ್ಲಿ ಕಾಮಿಡಿ ಆಗಿತ್ತು. ಓಕೆ, ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು.